प्यारे विद्यार्थियों, आप सबका स्वागत है हिंदी कक्षा में नए पाठ के साथ। पाठ 15 कर्नाटक संपदा, इसको पाठ को संकलित किया गया है। ये एक कर्नाटक की सौंदर्य के बारे में और कर्नाटक में क्या क्या संपादन हुआ है इसके बारे में बताया गया है। मैं आपको पहले इसमें आने वाले कठिन शब्दार्थ प्रस्तुत करने जा रही हूँ। बच्चों ध्यान दीजिए। पहला शब्दार्थ है आबादी। आबादी मीन्स जनसंख्या, पॉपुलेशन को कहते हैं। फिर संवारना, सजाना मीन्स ಡೆಕೋರೇಷನ್ ಅಂತ ಹೇಳಬಹುದು। ಸುಷ್ಮಾ ಅತ್ಯಧಿಕ ಸುಂದರತಾ, ಮೋಸ್ಟ್ ಬ್ಯೂಟಿಫುಲ್ ಗೆ ಹೇಳುತ್ತೀವಿ। फिर लहराना, तरंगित होना, ನನಗೆ फ्लैग या तरह ध्वजारोहण ಮಾಡ್ತೀವಲ್ಲ उसको लहराना कहते हैं, उसी को हम यहाँ पर तरंगित होना कहते हैं। छोर किनारा मीन्स ಒಂದಳೆಯ ಕಾರ್ನರ್ ಗೆ ಹೇಳುತ್ತೀವಿ, ಸಿ ಶೋರ್ ಅಂತ ಹೇಳಬಹುದು। फिर अंतिम सिरा ಅಂತ ಹೇಳ್ತೀವಿ, ಎಂಡ್ ಆಫ್ ದ ಪ್ಲೇಸ್, ಎಂಡ್ ಆಫ್ ದ ಕಾರ್ನರ್ ಅಂತ ಹೇಳಬಹುದು। फिर घाट, घाट्स मीन्स घाट स्टेशन ಗೆ ಹೇಳುತ್ತೀವಿ। चढ़ाव उतार का पहाड़ी मार्ग मीन्स ಎತ್ತರವಾದ ಮಾರ್ಗಕ್ಕೆ ಹೇಳುತ್ತೀವಿ। आवली कतार पंक्ति मीन्स क्यू ಗೆ ಹೇಳ್ತೀವಿ। फिर दिग्गज महान व्यक्ति, अति महानवाದ ವ್ಯಕ್ತಿಯವರಿಗೆ ಹೇಳುತ್ತೀವಿ। फिर प्रौद्योगिकी तकनीकी मीन्स टेक्नोलॉजी। उपलब्ध प्राप्ति ಸಿದ್ಧ, ಏನಕ್ಕೆ ಎಲ್ಲಿ ನಮಗೆ ಇದು ಉಪಲಬ್ಧ ಆಗುತ್ತದೆ, ಎಲ್ಲಿ ಸಿಗುತ್ತದೆ ಅದಕ್ಕೆ ನಾವು ಹೇಳುತ್ತೀವಿ, ಪ್ರಾಪ್ತ ಆಗುವಕ್ಕೆ ಹೇಳಬಹುದು। फिर ಪಟಲ್, ಪಟಲ್ ಮೀನ್ಸ್ ಸ್ಪರ್ಧಾ, ಕರ್ಟನ್ಗೆ ಹೇಳುತ್ತೀವಿ। फिर ಧಾತು, ಖನಿಜ ಪದಾರ್ಥ, ಖನಿಜ ಪದಾರ್ಥ ಭೂಮಿಯಲ್ಲಿ ಇರುತ್ತವೆ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಖನಿಜ ಪದಾರ್ಥ ಅಂತ ಹೇಳುತ್ತೀವಿ। ಸ್ಪಾತ್ ಯಾನಕ್ಕೆ ಫೌಲಾದ್, ಸ್ಟೀಲ್ ಮೀನ್ಸ್ ಸ್ಟೀಲ್ಗೆ ಹೇಳುತ್ತೀವಿ, ಐರನ್। ಫಿರ್ ವಿಫುಲ್ ಅಧಿಕ್ ಮೀನ್ಸ್ ಜಾಸ್ತಿ, ಬಹಳ, ಮೋರ್। ಆಗಾರ್ ಘರ್ ಮನೆಗೆ ಹೇಳುತ್ತೀವಿ। ಸಿಂಚನಾ ಭಿಗೋನಾ, ಪಾನಿ ದೇನಾ ಮೀನ್ಸ್ ವ್ಯವಸಾಯಕ್ಕೆ ಹೇಳುತ್ತೀವಿ। ಊರ್ಜಾ ಶಕ್ತಿ, ಎನರ್ಜಿ ಪವರ್ಗೆ ಹೇಳ್ತೀವಿ। फिर वास्तुकला इमारत मकान आदि बनाने की कला मीन्स बिल्डिंग्स ಗೆ ಹೇಳಬಹುದು। ಆಮೇಲೆ ಸಾಕಷ್ಟು ವಾಸ್ತುಕಲೆ ಅಂದ್ರೆ ಭವನಗಳು ಇರ್ತಾವಲ್ಲ ಅದಕ್ಕೆ ನಾವು ಏನಂತ ಹೇಳ್ತೀವಿ, ಇಮಾರತ್, ಬಿಲ್ಡಿಂಗ್ ಅಂತ ಹೇಳಬಹುದು। फिर ಪ್ರತಿಮಾ ಮೂರ್ತಿ मीन्स ಸ್ಟ್ಯಾಚ್ಯೂ ಹೇಳಬಹುದು। ಆದಿತ್ಯ मीन्स जिसके ಸಮಾನ್ ದೂಸರಾ ನಾ ಹೋ ಅಂದರೆ ಯುನಿಕ್ ಆಗಿರುತ್ತದೆ, ಒಂದು ಅಂದರೆ ಅದು ಇದ್ದಂಗ ಯಾವ ಇರಲ್ಲ ಅದಕ್ಕೆ ಏನಂತ ಹೇಳ್ತೀವಿ, ಜಿಸ್ಕೆ ಜೈಸಾ ಕೋಯಿ ನಾ ಹೋ, ಯುನಿಕ್ ಅಂತ ಹೇಳಬಹುದು। ಫಿರ್ ದುಷ್ಟಾಂತ್ ಉದಾಹರಣೆ, ಎಕ್ಸಾಂಪಲ್ಗೆ ಹೇಳುತ್ತೀವಿ। ಶ್ರೀವೃದ್ಧಿ ಉನ್ನತಿ ಮೀನ್ಸ್ ಪ್ರೋಗ್ರೆಸ್, ಪ್ರಗತಿ ಇನ್ನ ಒಂದು ಮೀನಿಂಗ್ ಅಲ್ಲಿ। ಯೋಗದಾನ್, ಯೋಗದಾನ್ ಮೀನ್ಸ್ ಸಹಯೋಗ ದೇನಾ, ಬಹಳ ಅವ್ರಿಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಲ್ಲ ಅದಕ್ಕೆ ಯೋಗದಾನ್ ಅಂತ ಹೇಳಬಹುದು। ಅನ್ಮೋಲ್ ಅಮೂಲ್ಯ, ಬೇಜೋಡ್, ಏನಕ್ಕೆ ಅಮೂಲ್ಯವಾದ ವಸ್ತು ಅಂತ ಹೇಳಬಹುದು, ಬಹಳ ಇಂಪಾರ್ಟೆಂಟ್ ವಸ್ತು। ಇಲ್ಲಿ ನಾವು ಕಠಿಣ ಶಬ್ದವನ್ನು ತಿಳ್ಕೊಂಡಿದ್ದೀವಿ, ಈಗ ನಾವು ಪಾಠವನ್ನು ನೋಡೋಣ। अभी हम इसको आगे का पाठ आपके सामने पढ़ाने जा रहे हैं। बच्चों आपको ध्यान देना है। पहले पाठ पढ़ाने से पहले मैं आपको इस पाठ के आशय को समझाती हूँ। जननी जन्म भूमिश्च स्वर्गदीप गरियसी, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, प्रत्येक व्यक्ति का अपनी जन्मभूमि से अनुराग और उस पर ಅಭಿಮಾನ करना सहज है। ಇಲ್ಲಿ ನಮಗೆ ಏನಂತ ತಿಳಿಸ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯರಿಗೆ
ತಮ್ಮ ಭೂಮಿ ಮಾತೃಭೂಮಿಯನ್ನು ನಾವು ಪೂಜಿಸಬೇಕು. ಆಮೇಲೆ ಬಹಳ ಗರ್ವದಿಂದ ನಾವು ಹೇಳುತ್ತೀವಿ, ನಮಗೆ ಅಭಿಮಾನ ಇರುತ್ತದೆ, ನಮ್ಮ ಭೂಮಿ ಅನ್ನೋದು ಅದು ಸಹಜವಾಗಿದೆ ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಕರ್ನಾಟಕ ಹಮಾರಿ ಜನ್ಮಭೂಮಿ ಹೇ, ಕರ್ನಾಟಕ ಏನಿದೆಯಲ್ಲ ನಾವು ನಮ್ಮ ಜನ್ಮಭೂಮಿ ಆಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. यहाँ की प्राकृतिक सुषमा साहित्यिक वैभव और ज्ञान विज्ञान क्षेत्र की प्रगति अपार है. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ನಮ್ಮ ಕರ್ನಾಟಕ ವಿದ್ಯಾ ಅಭ್ಯಾಸ ಯಾವ ಥರ ಇದೆ, ವಾಣಿಜ್ಯ ಮತ್ತು ವಿಜ್ಞಾನದಲ್ಲಿ ಒಂದು ಅಪಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ದೇಶ ವಿದೇಶ के लोग यहाँ की तकनीकी के विकास की मुक्त कंठ से ಪ್ರಶಂಸಾ ಕರ್ತೆ ಹೇ. ನೋಡ್ರಿ, ದೇಶ ವಿದೇಶ ಜನ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಇರುವ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಪ್ರಶಂಸೆ ಮಾಡುತ್ತಾರೆ ಅಂತ ಇಲ್ಲಿ ತಿಳಿದು ಬಂದಿದೆ. ಇಸ್ ಸಂದರ್ಭ ಮೇ ಪ್ರಸ್ತುತ ಪಾಠ ಅತ್ಯಂತ ಪ್ರಾಸಂಗಿಕ ಏವಂ ಸಾರ್ಥಕ್ ಹೈ. ಆಮೇಲೆ ಏನಂತ ತಿಳಿಸ್ತಾ ಇದ್ದಾರೆ, ನಮ್ಮ ಈ ಪಾಠ ಅತ್ಯಂತ ಪ್ರಸನ್ನವಾದ, ಆಮೇಲೆ ಎಲ್ಲರಿಗೂ ಒಂದು ಮುಂದೆ ಹೆಲ್ಪ್ಫುಲ್ ಆಗೋದು ಎಲ್ಲವನ್ನು ಇಲ್ಲಿ ತಿಳಿದು ಬಂದಿದೆ ಅಂಥದ್ದು ಒಂದು ಪಾಠ ಇದೆ. ಇದು ಕರ್ನಾಟಕ ಸಂಪದ ಅಂತ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಳ್ಳೆ ಪಾಠ ಇದೆ, ನಿಮಗೆ ಎಲ್ಲ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಈ ಪಾಠದಲ್ಲಿ ನಾವು ಏನೇನಂತ ತಿಳ್ಕೋಬಹುದು ಅನ್ನೋದು ನಮಗೆ ಇಲ್ಲಿ ತಿಳಿದು ಬಂದಿದೆ. ಆಮೇಲೆ ಈ ಪಾಠದಲ್ಲಿ ನಾವು ಸಾಕಷ್ಟು ಅರ್ಥ ಮಾಡ್ಕೋಬಹುದು. ನಮ್ಮ ಕರ್ನಾಟಕದಲ್ಲಿ ಇದ್ದನ್ನು ನಾವು ನೋಡಿಲ್ಲ, ಆ ಥರ ನಮ್ಮ ಕರ್ನಾಟಕ ಅದ್ಭುತವಾಗಿದೆ. ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಫೇಮಸ್ ಏನೇನಿದಾವ ಎಲ್ಲವನ್ನು ನಾವು ಇಲ್ಲಿ ತಿಳ್ಕೋಬಹುದು. ಆಮೇಲೆ ನಮಗೆ ಇದು ಎಸ್ಸೆ ರೈಟಿಂಗ್ ಅಲ್ಲಿನೂ ಕೇಳಬಹುದು. कर्नाटक संपदा के बारे में आप एक निबंध लिखिए बोलकर आपको पूछा जाएगा. प्रस्तुत इसमें कर्नाटक संपदा में प्रस्तुत निबंध द्वारा छात्र कर्नाटक के अतीत वैभव, वर्तमान प्रौद्योगिकी विकास तथा प्रकृति संपदा के साथ साथ इस राज्य के महान व्यक्तियों की साधना का ಪರಿಚಯ ಪ್ರಾಪ್ತ करते हैं. ತಮ್ಮೆಲ್ಲರಿಗೆ ವಿದ್ಯಾರ್ಥಿಯವರಿಗೆ ಏನಂತ ಹೇಳ್ತಾ ಇದ್ದಾರಾ, ಈ ಪಾಠದಲ್ಲಿ ನಾವು ಏನು ಅರ್ಥ ಮಾಡ್ಕೋಬಹುದು, ಏನೇನು ತಿಳ್ಕೋಬಹುದು ಅಂತ ಇಲ್ಲಿ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದಾರೆ. ಒಂದು ನಿಬಂಧದಲ್ಲಿ ನಾವು ಎಲ್ಲವನ್ನು ಬರೀಬಹುದು, ಆ ತರಹ ನಿಮಗೆ ಸರಳವಾಗಿ ತಿಳಿಸಿದ್ದಾರೆ ಅಂತ ಇಲ್ಲಿ ತಿಳಿದು ಬಂದಿದೆ. फिर कर्नाटक राज्य भारत देश का ಪ್ರಗತಿಶೀಲ ರಾಜ್ಯ है. ಮತ್ತೆ ಏನಂತ ಹೇಳ್ತಾ ಇದ್ದಾರೆ, ಕರ್ನಾಟಕ ರಾಜ್ಯ ಭಾರತ ದೇಶದ ಒಂದು ಪ್ರಗತಿಶೀಲ ರಾಜ್ಯ ಆಗಿದೆ ಅಂತ ಇಲ್ಲಿ ತಿಳಿದು ಬಂದಿದೆ. ಡೆವಲಪಿಂಗ್ ಸಿಟಿ ಅಂತ ನಾವು ಹೇಳಬಹುದು. यहाँ की आबादी लगभग 6 करोड़ से ऊपर है. ಇಲ್ಲಿ ಇರುವ ಪಾಪ್ಯುಲೇಷನ್ ಎಷ್ಟು ಸುಮಾರು 6 ಕರೋಡ್ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. फिर प्रकृति माता ने कर्नाटक राज्य को अपने हाथों से संवार कर सुंदर और ಸಮೃದ್ಧ बनाया है. ನೋಡ್ರಿ, ನಮಗೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಪ್ರಕೃತಿ ಮಾತೆ ನಮ್ಮ ಕರ್ನಾಟಕಕ್ಕೆ ಅದ್ಭುತವಾಗಿ ಸುಂದರತೆಯನ್ನು ಕೊಟ್ಟಿದ್ದಾಳೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ, ತನ್ನ ಕೈಯಿಂದ ಅಂತ ನಮಗೆ ಇಲ್ಲಿ ತಿಳಿದು ಬಂದಿದೆ. ಕರ್ನಾಟಕಿ ಪ್ರಾಕೃತಿಕ ಸುಷ್ಮಾ ನಯನ ಮನೋಹರ್ ಹೈ. ನಾವು ಕರ್ನಾಟಕ ಎರಡು ಕಣ್ಣಿಂದ ಸಾಲಲ್ಲ ನೋಡಕ್ಕೆ, ಆ ತರಹ ಮನೋಹರ ಆಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪಶ್ಚಿಮ ಮೇ ವಿಶಾಲ್ ಅರಬ್ಬಿ ಸಮುದ್ರ ಲಹರಾತಾ ಹೈ. ನೋಡ್ರಿ, ಏನಂತ ಹೇಳ್ತಾ ಇದ್ದಾರೆ, ಪಶ್ಚಿಮ ಕಡೆ ನಾವು ನೋಡಿದ್ರೆ ಅರಬ್ಬಿ ಸಮುದ್ರವನ್ನು ನೋಡಬಹುದು. इसी प्रांत में दक्षिण से उत्तर की छोर तक फैली लंबी पर्वतमालाओं को पश्चिमी घाट कहते हैं. ಆಮೇಲೆ ನಾವು ಇನ್ನ ಒಂದು ಕಡೆ ಮೀನ್ಸ್ ದಕ್ಷಿಣ ಉತ್ತರದಲ್ಲಿ ನಾವು ಕಾರ್ನರ್ ಅಲ್ಲಿ ಹೋದ್ಮೇಲೆ ನೋಡಬಹುದು ಸಾಕಷ್ಟು ಹಿಲ್ ಸ್ಟೇಷನ್ ಅನ್ನು ಕಾಣುತ್ತೀವಿ ನಾವು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. इन्हीं घाटों का कुछ भाग सह्याद्री कहलाता है. ನೋಡ್ರಿ, ಇದೇ ಒಂದು ಘಾಟಕ್ಕೆ ಏನಂತ ಹೇಳುತ್ತಾರೆ ಅಂತ ಹೇಳ್ತಾ ಇದ್ದಾರೆ, ಸಹ್ಯಾದ್ರಿ ಬೆಟ್ಟ ಅಂತ ಹೇಳುತ್ತಾರೆ. ನಿಮ್ಗೆಲ್ಲರಿಗೆ ಗೊತ್ತಿದೆ. दक्षिण में नीलगिरी की पर्वतमालाएं शोभायमान है. ನೋಡ್ರಿ, ಏನಂತ ಹೇಳ್ತಾ ಇದ್ದಾರೆ,
दक्षिण में नीलगिरी की पर्वतमालाएं शोभा ಯಮಾನ್ ಹೇಗೆ ನಮಗೆ ಇಲ್ಲಿ ದಕ್ಷಿಣ ವಿಭಾಗದಲ್ಲಿ ನಾವು ನೋಡಿದರೆ ಸಾಕಷ್ಟು ನೀಲಗಿರಿ ಗಿಡಮರವನ್ನು ನಾವು ನೋಡಬಹುದು. ಅದು ನಮಗೆ ಒಳ್ಳೆ ಶೋಭೆಯನ್ನು ತಂದುಕೊಟ್ಟಿದ್ದಾವೆ. ಅಂಥದ್ದು ಒಂದು ಪ್ರಕೃತಿ ನಮ್ಮ ಕಣ್ಣಿಗೆ ಕಾಣುತ್ತದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಕರ್ನಾಟಕ ಮೇ ಕನ್ನಡ ಭಾಷಾ ಬೋಲಿ ಜಾತಿ ಹೇ. ಆಮೇಲೆ ಏನಂತ ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಹೇಳುತ್ತೀವಿ. और इसकी राजधानी ಬೆಂಗಳೂರು है. ನೋಡ್ರಿ, ಕರ್ನಾಟಕದ ರಾಜಧಾನಿ ಯಾವುದು ಅಂತ ಹೇಳ್ತಾ ಇದ್ದಾರೆ, ಬೆಂಗಳೂರು ಆಗಿದೆ. यहाँ देश विदेश के लोग आकर बस गए हैं. ಇಲ್ಲಿ ಎಲ್ಲರೂ ಕರ್ನಾಟಕದಲ್ಲಿ ದೇಶ ವಿದೇಶ ಜನ ಬಂದು ಇಲ್ಲೇ ವಾಸವಾಗಿದ್ದಾರೆ ಅಂತ ಇಲ್ಲಿ ತಿಳಿದು ಬಂದಿದೆ. ಬೆಂಗಳೂರು शिक्षा का ही नहीं बल्कि बड़े बड़े उद्योग धंधों का भी केंद्र है. ಬೆಂಗಳೂರು ಬರೇ ವಿದ್ಯಾಭ್ಯಾಸಕ್ಕೆ ಅಷ್ಟೇ ಇಲ್ಲ, ಒಳ್ಳೆ ಬಿಸ್ನೆಸ್ ಕೇಂದ್ರ ಆಗಿದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. यहाँ प्रसिद्ध भारतीय विज्ञान संस्था HAL, HMT, ITI, BHIL, BIL जैसी बृहत संस्थाएं हैं. इससे सिलिकॉन सिटी भी कहा जाता है. ನೋಡ್ರಿ, ಸಾಕಷ್ಟು ಸಂಸ್ಥೆ ಇದೆ. ಆಮೇಲೆ ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಎಂಬ ನಾವು ಕರಿತೀವಿ ಅಂತ ಇಲ್ಲಿ ತಿಳಿದು ಬಂದಿದೆ. ಒಳ್ಳೆ ನಮಗೆ ಇಲ್ಲಿ ನಾಲೆಜ್ ಕೊಡ್ತಾ ಇದೆ. ಅಂದರೆ ನಮ್ಮ ಕರ್ನಾಟಕ ಬಗ್ಗೆ ಎಲ್ಲವನ್ನು ಕ್ಲಿಯರ್ ಆಗಿ ನಮಗೆ ತಿಳಿದು ಬಂದಿದೆ. ಫಿರ್ ಆಮೇಲೆ ಸರ್ CV ರಾಮನ್, सर एम विश्वेश्वरಯ್ಯ, डॉक्टर CNR राव, डॉक्टर शकुंतला देवी जैसे दिग्गजों ने वैज्ञानिक तथा प्रौद्योगिकी के क्षेत्र में नारायण मूर्ति ने अपनी महातर उपलब्धियों से कर्नाटक को विश्व पटल पर अंकित किया है. ನೋಡ್ರಿ, ಏನಂತ ಹೇಳ್ತಾ ಇದ್ದಾರೆ, ಒಳ್ಳೆ ಹೆಸರನ್ನು ತಂದಿದ್ದಾರೆ ಇವರೆಲ್ಲರೂ ನಮ್ಮ ಕರ್ನಾಟಕ ದಿಗ್ವಿಜಯರಾಗಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. फिर सन 2013 में डॉक्टर CNR राव को सर्वोच्च पुरस्कार भारत रत्न प्राप्त हुआ है. ಆಮೇಲೆ 2013ರಲ್ಲಿ ಡಾಕ್ಟರ್ CNR ರಾವ್ಗೆ ಅಂದರೆ ಸರ್ವೋಚ್ಚ ಪುರಸ್ಕಾರದಿಂದ ಸನ್ಮಾನ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಭಾರತ ರತ್ನ ಆಮೇಲೆ ಪ್ರಾಪ್ತ ಮಾಡಿದ್ದಾರೆ ಅವರು ಅಂತ ಇಲ್ಲಿ ತಿಳಿದು ಬಂದಿದೆ. यहाँ सोना, तांबा, लोहा आदि कई प्रकार के उपयोगी धातुएं मिलती हैं. ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಖನಿಜ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ ಅಂತ ಹೇಳ್ತಾ ಇದ್ದಾರೆ, यहाँ सोना, तांबा, ನೋಡ್ಸ್, यहाँ सोना मीन्स गोल्ड, तांबा मीन्स कॉपर, ಲೋಹ ಮೀನ್ಸ್ ಏನಂತ ಹೇಳ್ತೀವಿ, ಕೆಬ್ಬಣಗೆ ಹೇಳುತ್ತೀವಿ. ಎಲ್ಲವೂ ನಮಗೆ ಎಲ್ಲಿ ಸಿಗುತ್ತಾವ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಅಂತ ಇಲ್ಲಿ ತಿಳಿದು ಬಂದಿದೆ. ಕೈ ಪ್ರಕಾರಕ್ಕೆ ಉಪಯೋಗಿ ಧಾತೆ ಮಿಲ್ತಿ, ಅಂದರೆ ಸಾಕಷ್ಟು ಈ ಥರ ಖನಿಜ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಇಲ್ಲಿ ತಿಳಿದು ಬಂದಿದೆ. ಭದ್ರಾವತಿ ಮೇ ಕಾಗಜ್, ಲೋಹೆ और इस्पात के बड़े कारखाने हैं. ನೋಡ್ರಿ, ಭದ್ರಾವತಿಯಲ್ಲಿ ನಮಗೆ ಯಾವ ಕಾರ್ಖಾನೆ ಕಾಣುತ್ತವೆ ಅಂತ ಹೇಳ್ತಾ ಇದ್ದಾರೆ, ಪೇಪರ್ ಮತ್ತು ಕೆಬ್ಬಣ ಕಾರ್ಖಾನೆ ಇದೆ ಅಂತ ಇಲ್ಲಿ ತಿಳಿದು ಬಂದಿದೆ. फिर इसके अलावा कर्नाटक में चीनी, सीमेंट, रेशम और कागज उत्पादन के अनेक कारखाने हैं. ಆಮೇಲೆ ನಮ್ಮ इसके अलावा ಅಂದರೆ ಕರ್ನಾಟಕದಲ್ಲಿ ಮತ್ತೆ ಯಾವ್ಯಾವ ಫ್ಯಾಕ್ಟ್ರೀಸ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಶುಗರ್ ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ, ಜೊತೆಯಲ್ಲಿ ಪೇಪರ್ ಫ್ಯಾಕ್ಟ್ರಿ, ಆಮೇಲೆ ಸಾಕಷ್ಟು ಫ್ಯಾಕ್ಟ್ರೀಸ್ ಇದಾವೆ. ನಮ್ಮ ಕರ್ನಾಟಕ ಈ ಥರ ಫೇಮಸ್ ಆಗಿದೆ ಅಂತ ಇಲ್ಲಿ ತಿಳಿದು ಬಂದಿದೆ. ಕರ್ನಾಟಕ ಮೇ ಚಂದನ್ ಕೆ ಪೇಡ್ ವಿಪುಲ್ ಮಾತ್ರಾ ಮೇ ಹೇ. ನೋಡ್ರಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಸಾಕಷ್ಟು, ವಿಪುಲ್ ಅಂದರೆ ಬಹಳ ಅಂತ ಹೇಳ್ತೀವಿ, ಸಾಕಷ್ಟು ಸ್ಯಾಂಡಲ್ವುಡ್ ಟ್ರೀ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಸಿಲಿಯೇ ಕರ್ನಾಟಕಕ್ಕೂ ಚಂದನ್ ಕಾ ಅಗಾರ್ ಕಹತೆ ಹೇ. ಅದಕ್ಕೆ ನಾವು ಕರ್ನಾಟಕಕ್ಕೆ ಏನಂತ ಹೇಳ್ತೀವಿ, ನಮ್ಮ ಸ್ಯಾಂಡಲ್ವುಡ್ ಮನೆ ಅಂತ ಹೇಳಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಹಾ ಚಂದನ್ ಕಾ ತೇಲ್
साबुन तथा कलाकृतियाँ भी बनाई जाती हैं ನೋಡ್ರಿ ನಾವು ಸ್ಯಾಂಡಲ್ ದಿಂದ ಏನೇನು ಮಾಡಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಚಂದನ್ ಕಾ ತೇಲ್ ಆಯಿಲ್ ಮಾಡುತ್ತಾರೆ ಆಮೇಲೆ ಸಾಕಷ್ಟು ಸೋಪ್ ಇದೆ ಸ್ಯಾಂಡಲ್ ಸೋಪ್ ಅಂತ ಹೇಳ್ತೀವಿ ಫಿರ್ ಕಲಾಕೃತಿಯ ಅಂದರೆ ಕಟ್ಟಿಗೆಯಲ್ಲಿ ಕೆತ್ತಿ ಸಾಕಷ್ಟು ಡೋರ್ಸ್ ಇರಲಿ ಇಂಟೀರಿಯರ್ಸ್ ಎಲ್ಲವನ್ನು ಸಾಕಷ್ಟು ಈ ಸ್ಯಾಂಡಲ್ವುಡ್ ಇಂದ ಮಾಡುತ್ತಾರೆ ಅನ್ನೋದು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ कर्नाटक में कावेरी कृष्णा ತುಂಗಾ ಭದ್ರಾ ಆದಿ ಅನೇಕ ನದಿಯಾं बहती हैं ಆಮೇಲೆ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ನದಿಗಳು ಹರಿತಾವೆ ಅಂತ ಹೇಳ್ತಾ ಇದ್ದಾರೆ ಅವು ಯಾವ್ಯಾವು ಕೃಷ್ಣ ಕಾವೇರಿ ತುಂಗಭದ್ರಾ ಎಲ್ಲವೂ ಅಂತ ಇಲ್ಲಿ ತಿಳಿದು ಬಂದಿದೆ अनेक नदियां बहती हैं साकಷ್ಟು ನದಿಗಳು ಹರಿತಾವೆ इन नदियों पर बांध बनाए गए हैं ಇವು ಸಾಕಷ್ಟು ನದಿಗಳು ಏನಿದಾವಲ್ಲ ಇವು ನದಿಯ ಮೇಲೆ ಡ್ಯಾಮ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ इनसे हजारों एकड़ जमीन ಸಿಂಚಿ ಜಾತಿ है ಇವು ಈ ತರಹ ಡ್ಯಾಮ್ ಅನ್ನು ಅಣೆಕಟ್ಟನ್ನು ಕಟ್ಟಿದ ಮೇಲೆ ವ್ಯವಸಾಯ ಮಾಡಕ್ಕೆ ಅನುಕೂಲ ಆಗುತ್ತದೆ ಈ ತರಹ ಎಷ್ಟು ಸಾಕಷ್ಟು ಅಂದ್ರೆ ಹಜಾರು ಅಂದ್ರೆ ಸಾವಿರಾರಷ್ಟು ಎಕರೆ ವ್ಯವಸಾಯದಲ್ಲಿ ಉಪಯೋಗಿಸ್ತಾ ಇದ್ದಾರೆ ಅಂತ ಇಲ್ಲಿ ತಿಳಿದು ಬಂದಿದೆ इसके अलावा नदियों में जलाशयों की सहायता से ऊर्जा उत्पादन केंद्र भी स्थापित किए गए हैं ಆಮೇಲೆ ಸಾಕಷ್ಟು ಎಲೆಕ್ಟ್ರಿಸಿಟಿ ಪವರ್ ಸ್ಟೇಷನ್ ಅನ್ನು ಇಲ್ಲಿ ಸ್ಟಾರ್ಟ್ ಆಗಿದ್ದಾವೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದ್ದಾರೆ ಫಿರ್ ಜೋಗ್ अब्बी गोकाक शिवन समुद्र आदि जलप्रपात मनमोहक है ನೋಡ್ರಿ ಆಮೇಲೆ ಏನಂತ ಹೇಳ್ತಾ ಇದ್ದಾರೆ ಸಾಕಷ್ಟು ಜೋಗ ಜಲಪಾತ ಅಬ್ಬಿ ಸಮುದ್ರ ಶಿವ ಸಮುದ್ರ ಇವೆಲ್ಲವೂ ನೋಡಕ್ಕೆ ಮನಮೋಹಕ ಆಗಿದ್ದಾವೆ ಒಳ್ಳೆ ನಮ್ಮ ಕರ್ನಾಟಕದಲ್ಲಿ ಎಲ್ಲವೂ ಇದಾವೆ ಅಂತ ನಮಗೆ ಇಲ್ಲಿ ತಿಳಿದು ಬಂದಿದೆ कर्नाटक राज्य की शिल्पकला अनोखी है ನೋಡ್ರಿ ಆಮೇಲೆ ಏನಂತ ಹೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇರುವ ಶಿಲ್ಪಕಲೆ ಎಲ್ಲ ಅದ್ಭುತವಾಗಿದ್ದಾವೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಬಾದಾಮಿ ಐಹೊಳೆ ಪಟ್ಟದಕಲ್ में जो मंदिर है उनकी शिल्पकला और वास्तुकला अद्भुत है ನೋಡ್ರಿ ಮತ್ತೆ ಬಾದಾಮಿಯಲ್ಲಿ ಐಹೊಳೆಯಲ್ಲಿ ಪಟ್ಟದಕಲ್ಲಲ್ಲಿ ಸಾಕಷ್ಟು ಟೆಂಪಲ್ಸ್ ಇದಾವೆ ಆ ಟೆಂಪಲ್ಸ್ ನೋಡಕ್ಕೆ ಅದ್ಭುತವಾಗಿದ್ದಾವೆ ಅಂತ ಇಲ್ಲಿ ತಿಳಿದು ಬಂದಿದೆ फिर यहाँ पर बेलूर हड़ेबीಡು सोमनाथ के मंदिर में पत्थर की जो मूर्तियां हैं वे सजीवी लगती हैं ನೋಡ್ರಿ ಮತ್ತೆ ಏನಂತ ಹೇಳ್ತಾ ಇದ್ದಾರೆ ಹಳೇಬೀಡು ಬೇಲೂರು ಸೋಮನಾಥಪುರಲ್ಲಿ ಇರುವ ಟೆಂಪಲ್ಸ್ ಅಲ್ಲಿ ಮೂರ್ತಿ ಸ್ಟ್ಯಾಚ್ಯೂಸ್ ಏನಿದಾವಲ್ಲ ಅವು ನಮಗೆ ಸಜೀವಿ ಅಂದರೆ ನಿಜವಾಗಿ ಅದ್ಭುತವಾಗಿ ನಮ್ಮ ಮುಂದೆ ಜೀವಂತವಾಗಿ ಇದ್ದಾವೆ ಆ ಥರ ಕಾಣ್ತಾವೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ फिर श्रवण बेलगोल में 57 फुट ऊंची गोमटेश्वर की एक शिला प्रतिमा है जो दुनिया को त्याग और शांति का संदेश दे रही है ನೋಡ್ರಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರವಣ ಬೆಳಗೋಲಲ್ಲಿ ಇರುವ 57 ಫೀಟ್ ಎತ್ತರವಾದ ಸ್ಟ್ಯಾಚ್ಯೂ ನಮಗೆ ಒಂದು ತ್ಯಾಗ ಮತ್ತು ಶಾಂತಿಯಿಂದ ಇರಬೇಕು ಅಂತದು ಒಂದು ಸೂಚನೆ ಕೊಡ್ತಾ ಇದೆ ಆ ಪ್ರತಿಮಾ ಅಂತ ಇಲ್ಲಿ ತಿಳಿದು ಬಂದಿದೆ फिर आपको इस तरह से संदेश मिलते हुए विजयपुर के गोल गुंबज की वेस्परिंग गैलरी वास्तुकला का आदित्व दृष्टांत है ನೋಡ್ರಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅದ್ಭುತವಾದ ಗೋಲ್ ಗುಂಬಜ್ ಅಲ್ಲಿ ಇರುವ ಒಂದು ವೆಸ್ಪರಿಂಗ್ ಗ್ಯಾಲರಿ ಯಾವ ತರ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಹ ವಿಜಯಪುರ ಕೆ ವಿಶ್ವ ವಿಖ್ಯಾತ ಗೋಲ್ ಗುಂಬಜ್ ಮೇ है ನೋಡ್ರಿ ವಿಜಯಪುರಲ್ಲಿ ಇರುವ ಫೇಮಸ್ ಗೋಲ್ ಗುಂಬಜ್ ಅಲ್ಲಿ ಈ ತರಹ ವೆಸ್ಪರಿಂಗ್ ಗ್ಯಾಲರಿ ಮಿಂದ ಒಂಥರ ಸೌಂಡ್ ಅಲ್ಲಿ ನಾವು ಕೇಳಬಹುದು ಅಂತದ್ದು ಒಂದು ಗುಂಬಜ್ ಎಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ವಿಜಯಪುರಲ್ಲಿ ಇದೆ इसकी वास्तुकला अनोखी है ಇಲ್ಲಿ ವಾಸ್ತುಕಲಾ ಏನಿದೆಯಲ್ಲ ಒಂಥರ ಅದ್ಭುತವಾಗಿದೆ ಅಂತ ಇಲ್ಲಿ ತಿಳಿದು ಬಂದಿದೆ इस गुंबज के एक छोर से धीमी आवाज में बातें करे तो वह विरुद्ध छोर में
ಸ್ಪಷ್ಟ ಸುನಾಯಿ ದೇತಿ ಹೇ. ನೋಡ್ರಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಆ ಗುಂಬಜಲ್ಲಿ ಒಂದು ಕಾರ್ನರ್ ಅಲ್ಲಿ ನಿಂತು ನಾವು ಮಾತಾಡಿದ್ರೆ ಇನ್ನ ಒಂದು ಕಾರ್ನರ್ ಅಲ್ಲಿ ಕ್ಲಿಯರ್ ಆಗಿ ಕೇಳುತ್ತದೆ. ಆ ತರಹ ಅದ್ಭುತವಾಗಿದೆ ಆ ಗುಂಬಜ್ ಅಂತ ಇಲ್ಲಿ ತಿಳಿದು ಬಂದಿದೆ. इस गुंबज की एक और विशेषता यह है कि यहाँ एक बार आवाज निकालने से यह 7 बार ಪ್ರತಿಧ್ವನಿತ್ ಹೋತಿ ಹೈ. ಈ ಗುಂಬಜಲ್ಲಿ ಒಂದು ಸಲ ನಾವು ಸೌಂಡ್ ಕೂಗಿದೀವಿ, ಯಾರ್ದರ ಹೆಸರಲ್ಲಿ ಏನಾರ ಒಂದು ಪ್ಲೇಸ್ ನೇಮನ್ನು ಕೂಗಿದ ಮೇಲೆ ಆ ನೇಮು ಆ ಸೌಂಡು 7 ಟೈಮ್ ರೊಟೀನ್ ಆಗುತ್ತದೆ, ಆ ಥರ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ಥರ ಅದ್ಭುತವಾದ ನಮ್ಮ ವಿಜಯಪುರಲ್ಲಿ ಇರುವ ಗೋಲ್ ಗುಂಬಜ್ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫಿರ್ ಮೈಸೂರು ಕಾ ರಾಜಮಹಲ್ ಕರ್ನಾಟಕ ಕೆ ವೈಭವ ಕಾ ಪ್ರತೀಕ್ ಹೈ. ನೋಡ್ರಿ ನಮ್ಗೆ ಇಲ್ಲಿ ಏನ್ ತಿಳಿಸ್ತಾ ಇದ್ದಾರೆ, ಮೈಸೂರಲ್ಲಿ ಇರುವ ಅರಮನೆ ನಮ್ಮ ಪ್ರತೀಕ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಪ್ರಾಚೀನ್ सेंट फिलोमिना चर्च, फिर जगन मोहन राजमहल आर्ट गैलरी का पुरातत्व वास्तु संग्रहालय ಅತ್ಯಂತ ಆಕರ್ಷಣ ಹೈ. ನೋಡ್ರಿ ಮತ್ತೆ ಏನಂತ ಹೇಳ್ತಾ ಇದ್ದಾರೆ, ಮೈಸೂರಲ್ಲಿ ಇರುವ ಪ್ರಾಚೀನ ಸೆಂಟ್ ಫಿಲೋಮಿನಾ ಚರ್ಚ್ ಅದ್ಭುತವಾಗಿದೆ. ಆಮೇಲೆ ಜಗನ್ಮೋಹನ್ ರಾಜ್ಮಹಲ್ನು ಅಲ್ಲಿ ಇರುವ ಆರ್ಟ್ ಗ್ಯಾಲರಿನೂ ನೋಡಕ್ಕೆ ಅದ್ಭುತವಾಗಿದೆ. ಆಮೇಲೆ ಅಲ್ಲಿರುವ ಫೇಮಸ್ ವಸ್ತು ಸಂಗ್ರಹಾಲಯ ಮೀನ್ಸ್ ಮ್ಯೂಸಿಯಂ ಏನಿದೆ ಅಲ್ಲ ಅಲ್ಲಿ ಅದು ಬಹುತ್ ನನಗೆ ಅಲ್ಲಿ ಇರುವ ವಸ್ತು ಸಂಗ್ರಹಾಲಯನೂ ಬಹಳ ಫೇಮಸ್ ಆಗಿದೆ. ಇವೆಲ್ಲವೂ ನಮ್ಮ ಕರ್ನಾಟಕದಲ್ಲಿ ಲಭ್ಯವಾಗಿದ್ದಾವೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಗಂಗಾ, ಕದಂಬ, ರಾಷ್ಟ್ರೀಯ ಕೂಟ, ಚಾಲುಕ್ಯ, ಹೊಯ್ಸಳ, ಒಡೆಯರ್ आदि राजवंशजों ने तथा कृष्ण देवराय, मदकेड़ी नायक, रानी अब्बक्का देवी, कित्तूर चेन्नम्मा, टीपू सुल्तान, आदिल शाह जैसे शासकों ने कर्नाटक राज्य की श्रीवृद्धि में अपना महत्वपूर्ण योगदान दिया है. ನೋಡ್ರಿ ಏನಂತ ಹೇಳ್ತಾ ಇದ್ದಾರೆ, ಇವರೆಲ್ಲರೂ ರಾಜ್ಯವಂಶವರು ಏನಿದಾರಲ್ಲ ನಮ್ಮ ಕರ್ನಾಟಕದಲ್ಲಿ ಇದ್ದು ನಮ್ಮ ಕರ್ನಾಟಕಕ್ಕೆ ಮಹತ್ವಪೂರ್ಣ ಯೋಗದಾನ ಅಂದರೆ ಇವ್ರದು ಮಹತ್ವಪೂರ್ಣ ನಮ್ಮ ಕರ್ನಾಟಕದಲ್ಲಿ ಹೆಸರಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂತ ಎಲ್ಲ ರಾಜ್ಯರು ನಮ್ಮ ಕರ್ನಾಟಕದಲ್ಲಿ ಆಳಿದ್ರು ಅಂತ ಇಲ್ಲಿ ತಿಳಿದು ಬಂದಿದೆ. कर्नाटक के अनेक साहित्यकारों ने सारे संसार में कर्नाटक की ಕೀರ್ತಿ ಫೈಲಾಯಿ ಹೇ. ಆಮೇಲೆ ಮತ್ತೇನಂತ ಹೇಳ್ತಾ ಇದ್ದಾರೆ, ಸಾಕಷ್ಟು ಸಾಹಿತ್ಯಕಾರರು ಕರ್ನಾಟಕದಲ್ಲಿ ತನ್ನ ಕೀರ್ತಿಯಿಂದ ನಮ್ಮ ಕರ್ನಾಟಕ ಹೆಸರು ಮಾಡಿದ್ದಾರೆ ಅಂತ ಇಲ್ಲಿ ತಿಳಿದು ಬಂದಿದೆ. ವಚನಕಾರ ಬಸವಣ್ಣ ಕ್ರಾಂತಿಕಾರಿ ಸಮಾಜ ಸುಧಾರಕ್ ಥೇ. ನೋಡ್ರಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ವಚನಕಾರ ಬಸವಣ್ಣ ಅವರು ನಮ್ಮ ಸಮಾಜಕ್ಕೆ ಸುಧಾರಣೆ ತಂದು ಕೊಟ್ಟಿದ್ದವರು ಇದ್ರು. फिर अक्का महादेवी, अल्लामा प्रभु, सर्वज्ञ जैसे अनेक संतों ने अपने अनमोल वचनों द्वारा प्रेम, दया और धर्म की सीख दी है. साकಷ್ಟು अक्का महादेवी, ಅಲ್ಲಮ ಪ್ರಭು, ಸರ್ವಜ್ಞ ಅವರು ಎಲ್ಲರೂ ಸಾಕಷ್ಟು ದಯೆ ಆಮೇಲೆ ಪ್ರೀತಿಯಿಂದ ಇರಬೇಕು, ಎಲ್ಲರೂ ಧರ್ಮವನ್ನು ಪಾಲನೆ ಮಾಡಬೇಕು ಅನ್ನೋದು ನಮಗೆ ಎಲ್ಲರೂ ಇವರು ತಿಳಿಸಿದ್ದಾರೆ. ಪುರಂದರದಾಸ್, ಕನಕದಾಸ್ ಆದಿ ಭಕ್ತ ಕವಿयों ने ಭಕ್ತಿ, ನೀತಿ, ಸದಾಚಾರ ಕೆ ಗೀತ ಗಾಯ ಹೈ. ನೋಡ್ರಿ ಆಮೇಲೆ ಏನಂತ ಹೇಳ್ತಾ ಇದ್ದಾರೆ, ಪುರಂದರದಾಸ್, ಕನಕದಾಸ್ ಇವರೆಲ್ಲರೂ ಒಂದು ಭಕ್ತಿಯ ಬಗ್ಗೆ ನಮಗೆ ಗೀತೆಯ ಮುಖಾಂತರ ತಿಳಿಸಿದ್ದಾರೆ. ಪಂಪ, ರನ್ನ, ಹೊನ್ನ, ಕುಮಾರವ್ಯಾಸ, हरिहर, राघवंक आदि ने महान काव्यों की रचना कर कन्नड़ साहित्य को समृद्ध बनाया है. ನೋಡ್ರಿ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಪಂಪ, ರನ್ನ, ಪೊನ್ನ, ಕುಮಾರವ್ಯಾಸ, ಹರಿಹರ, ಫಿರ್ ರಾಘವಂಕ್ ಆದಿ ಇವರೆಲ್ಲರೂ ಏನ್ ಮಾಡಿದ್ದಾರೆ, ಮಹಾನ್ ಕಾವ್ಯರಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ತನ್ನ ಕವಿತೆಯನ್ನು ರಚಿಸಿ ಕನ್ನಡಕ್ಕೆ ಸಮೃದ್ಧಿಯನ್ನು, ಕನ್ನಡ ಭಾಷೆಗೆ ಒಂದು ಹೆಮ್ಮೆಯನ್ನು ತಂದಿದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ.
आधुनिक काल के साहित्यकार कुवेंपु, दारा बेंद्रे, विश्वराम क्रांत मस्ती, वेंकटेश अय्यंगर, वी कृ, गोकाक, यू आर अनंतमूर्ति, गिरीश कर्नाड और चंद्रशेखर कंबार ज्ञानपीठ पुरस्कार से अलंकृत है. ಇವರೆಲ್ಲರೂ ಜ್ಞಾನ ಪುರಸ್ಕಾರದಿಂದ ಅಲಂಕೃತ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಾಹಿತ್ಯಕಾರರು. फिर यह कन्नड़ भाषा संस्कृति तथा कर्नाटक के लिए गौरव का विषय है. ನೋಡ್ರಿ ನಮಗೆ ಏನಂತ ತಿಳಿಸ್ತಾ ಇದ್ದಾರೆ, ಕರ್ನಾಟಕ ಭಾಷೆ ಏನಿದೆ ಅಲ್ಲ ನಮ್ಮ ಸಂಸ್ಕೃತಿ ಮತ್ತು ಕರ್ನಾಟಕದಲ್ಲಿ ಇರುವ ಎಲ್ಲರಿಗೆ ಒಂದು ಗೌರವವನ್ನು ತಂದುಕೊಟ್ಟಿದೆ. ಇಂಥ ಒಂದು ಭಾಷೆಯಲ್ಲಿ ಇವರೆಲ್ಲರೂ ಸಂಪೂರ್ಣವಾಗಿ ನಮಗೆ ತಿಳಿಸಿದ್ದಾರೆ ಅಂತ ಇಲ್ಲಿ ತಿಳಿದು ಬಂದಿದೆ. कर्नाटक राज्य में हम सब वास कर रहे हैं तो प्रति एक हम इसके बारे में जान सकते हैं. बच्चों, हमने यहाँ तक कर्नाटक संपदा को जाना है. यदि आपको कुछ मुश्किल हो रही है तो आप हमसे पूछ सकते हैं. यहाँ तक के लिए धन्यवाद.